ಮೋಸದಿಂದ ಈ ಮಾಯಾವಿ ಚಕ್ಕಿಯನ್ನು ಕದ್ದುಬಿಟ್ಟ. ಕೈಗೆ ಖಜಾನೆಯೇ ಸಿಕ್ಕಿರೋದ್ರಿಂದ ಊರು ಬಿಟ್ಟು ದೂರ ಹೋಗಿ ನೆಲೆಸೋದಕ್ಕೆ ಸೋಮ ನಿರ್ಧರಿಸಿಬಿಟ್ಟ. ಗಡಿಬಿಡಿಯಲ್ಲಿ ತನ್ನ ಮನೆ ಮುಟ್ಟಿದ. ತನ್ನ ಕುಟುಂಬದವರ ಜೊತೆ ಮನೆ ಮಾರು ಬಿಟ್ಟು ಅಲ್ಲಿಂದ ಓಡಿ ಹೋದ. ಸೋಮ ಒಂದು ಸಮುದ್ರದ ಬಳಿ ಬಂದ. ಸಮುದ್ರ ದಾಟಲು ಆತ ನೌಕೆಯೊಂದನ್ನು ಏರಿದ. ಇನ್ನೇನು ಸಮುದ್ರ ದಾಟಬೇಕೆನ್ನೋಷ್ಟರಲ್ಲಿ ಸೋಮನ ಹೆಂಡತಿ ಚಕ್ಕಿ ಬಗ್ಗೆ ಕೇಳಿಬಿಟ್ಲು. ಜಾದೂ ಚಕ್ಕಿಯ ಚಮತ್ಕಾರ ತೋರಿಸಲು ಸೋಮ ಚಕ್ಕಿಯ ಬಳಿ ಹೇಳಿದ, ಚಕ್ಕಿ ಉಪ್ಪು ಕೊಡು ಅಂತ. ಮತ್ತೆ ನೋಡೋದೇನು, ಚಕ್ಕಿಯಿಂದ ಉಪ್ಪು ಬರುತ್ತಲೇ ಇತ್ತು. ಸೋಮನಿಗೆ ಚಕ್ಕಿ ಬಂದ್ ಹೇಗೆ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ಉಪ್ಪು ಮಾತ್ರ ಬರ್ತಲೇ ಇತ್ತು. ಉಪ್ಪಿನ ಭಾರಕ್ಕೆ